ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಆಶೀರ್ವದಿಸಲ್ಪಟ್ಟ ಗಳಿಗೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಜವಾಗಲೂ ಈ ಒಂದು ಸಮಯದಲ್ಲಿ ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದಕ್ಕಾಗಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಇವತ್ತು ಈ ಒಂದು ಸಂದೇಶವು ನಾವು ಕೇಳುವಾಗ ನಮ್ಮ ಜೀವಿತದಲ್ಲಿ ಅನುಭವಿಸದೆ, ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳದೆ, ನಮ್ಮ ಜೀವಿತದಲ್ಲಿ ಕಾಣದೆ ಇರುವಂತ ಅದ್ಭುತಗಳು ಈ ದಿನದಿಂದ ಪ್ರಾರಂಭವಾಗಲಿಕ್ಕಿದೆ. ಯಾಕೆಂದ್ರೆ ನನ್ನ ಸಂದೇಶ ಶೀರ್ಷಿಕೆ ಏನಂದ್ರೆ, ನಮ್ಮಲ್ಲಿರುವಂತ ದೇವರ ಶಕ್ತಿಯನ್ನು ನಾವು ಹೇಗೆ ಬಿಡುಗಡೆ ಮಾಡಬೇಕು ಎಂಬುದಾಗಿ ನಾನು ಈ ಸಮಯದಲ್ಲಿ ಮಟ್ಟಿಗೆ ಮಾತಾಡಲಿಕ್ಕಿದ್ದೇನೆ. ನಾವು ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದ 4ನೇ ವಚನಕ್ಕೆ ಬರುವಾಗಲಿ ಬೈಬಲ್ ಹೇಳುತ್ತದೆ, ಯಾವಾಗ ಪೇತ್ರ ಯೋಹಾನರು ದೇವಾಲಯಕ್ಕೆ ಆರಾಧನೆಗಾಗಿ ಹೋಗುವಾಗ ಸುಂದರ ದ್ವಾರದ ಬಳಿಯಲ್ಲಿ ಕೂತಿದ್ದ ಹುಟ್ಟು ಕುಂಟನನ್ನು ಕಂಡಾಗ ಅವರು ಹೇಳ್ತಾರೆ, ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ, ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದಾಗ ಅವನು ಎದ್ದು ನಡಿಲಿಕ್ಕೆ ಪ್ರಾರಂಭಿಸಿದ ಎಂಬುದಾಗಿ ನಮಗೆಲ್ಲ ಗೊತ್ತು. ಆದರೆ ನಾವಲ್ಲಿ 4ನೇ ವಚನವನ್ನು ಗಮನಿಸುವಾಗ ಅಲ್ಲೊಂದು ವಿಶೇಷವಾದ ಸಂಗತಿ ನಾವು ಕಾಣ್ತೇವೆ. ಅಲ್ಲಿ ಪೇತ್ರ ಯೋಹಾನನು ಹೇಳುವಂಥದ್ದು ಏನಂದ್ರೆ, ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ. ಹಲ್ಲೆಲೂಯಾ. ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ. ಅಲ್ಲಿ ಆ ಹುಟ್ಟು ಕುಂಟನು ಬಿಡುಗಡೆ ಹೊಂದುವುದಕ್ಕಾಗಿ, ಹುಟ್ಟು ಕುಂಟನ ಒಂದು ಸ್ವಸ್ಥತೆಗಾಗಿ ಅವರು ಪ್ರಾರ್ಥನೆ ಮಾಡಲಿಲ್ಲ, ಅಥವಾ ಕುಂಟನು ಎದ್ದು ನಡೆಯಲಿ ಎಂಬುದಾಗಿ ಅವರು ವಿಜ್ಞಾಪನೆ, ಪ್ರಾರ್ಥನೆ, ಅವನಿಗಾಗಿ ಏನೋ ಕಾರ್ಯ ಮಾಡಲಿಲ್ಲ. ಅವರು ಏನ್ ಮಾಡಿದರಂತೆ ಬೈಬಲ್ ಹೇಳುತ್ತದೆ, ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ, ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದರು. ಅಂದ್ರೆ ನಮ್ಮಲ್ಲಿರುವುದು ನಿನಗೆ ಕೊಡುತ್ತೇನೆಂದ್ರೆ, ಪೇತ್ರ ಯೋಹಾನರಿಗೆ ಗೊತ್ತಿತ್ತೇನೆಂದ್ರೆ, ನಮ್ಮೊಳಗಡೆ ಒಂದು ವಿಶೇಷವಾದ ಶಕ್ತಿಯನ್ನು ದೇವರಿಟ್ಟಿದ್ದಾನೆ. ನಮ್ಮೊಳಗಡೆ ದೇವರ ಒಂದು ವಿಶೇಷವಾದ ಸಾಮರ್ಥ್ಯವು, ದೇವರ ಒಂದು ವಿಶೇಷವಾದ ಬಲವು ನಮ್ಮೊಳಗಡೆ ಅಡಕವಾಗಿದೆ. ಅದಕ್ಕೆ ಪೇತ್ರ ಯೋಹಾನ ಹೇಳ್ತಾರೆ, ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಅಂದ್ರೆ ನಮ್ಮೊಳಗಡೆ ಆಲ್ರೆಡಿ ಏನಿದೆ ಎಂಬುದಾಗಿ ನಮಗೆ ಅರ್ಥವಾಗಬೇಕು. ಯಾಕೆಂದ್ರೆ ಪೇತ್ರ ಯೋಹಾನರಿಗೆ ಅದು ಅರ್ಥವಾಗಿತ್ತು, ನಮ್ಮೊಳಗಡೆ ಏನಿದೆ ಎಂಬುದಾಗಿ. ಇವತ್ತಿನ ವಿಶ್ವಾಸಿಗಳು, ದೇವರ ಮಕ್ಕಳು, ಸಭೆಗೆ ಹೋಗುವಂತವರು, ಆರಾಧಿಸುವಂತ ಅನೇಕರಿಗೆ ತಮ್ಮೊಳಗಡೆ ಏನಿದೆ, ದೇವರು ಏನನ್ನು ಇಟ್ಟಿದ್ದಾನೆ ಅನ್ನುವುದರ ಅರಿವೇ ಇಲ್ಲದೆ ಇರುವುದರಿಂದ ಇನ್ನುವರೆಗೂ ಕೂಡ ಏನಿದೆ ಗೊತ್ತಾ, ತಮ್ಮ ಜೀವನದಲ್ಲಿ ಹೋರಾಟಗಳು, ತಮ್ಮ ಜೀವನದಲ್ಲಿ ದರಿದ್ರತನಗಳು, ತಮ್ಮ ಜೀವನದಲ್ಲಿ ಇನ್ನೂ ಅನಾರೋಗ್ಯಗಳು, ತಮ್ಮ ಜೀವಿತದಲ್ಲಿ ಇನ್ನೂವರೆಗೂ ಕೂಡ ಜೀವಿತವೇ ಕುಂಟುವ ರೀತಿಯಲ್ಲಿ ಕುಂಠಿತವಾದ ಒಂದು ಜೀವಿತವನ್ನು ನಾವು ಕಾಣ್ತೇವೆ. ಕಾರಣ ಏನಂದ್ರೆ, ನಮ್ಮೊಳಗಡೆ ದೇವರ ಒಂದು ವಿಶೇಷವಾದ ಶಕ್ತಿ, ನಮ್ಮೊಳಗಡೆ ಒಂದು ದೇವರ ವಿಶೇಷವಾದ ಸಾಮರ್ಥ್ಯವನ್ನು ಇಟ್ಟಿದ್ದಾನೆ ಅನ್ನುವಂದರು ಅರಿವೇ ಇಲ್ಲದೆ ಇರುವುದರಿಂದ ಏನಾಗಿದೆ ಗೊತ್ತಾ, ಜನರು, ವಿಶ್ವಾಸಿಗಳು, ಆರಾಧಿಸುವಂತವರು, ಸಭೆಗಳು ಇದುವರೆಗೆ ಏನಾಗ್ತಾ ಇದೆ, ಹೋರಾಟದಲ್ಲಿ ಹಾದು ಹೋಗ್ತಾ ಇದೆ. ಪ್ರಿಯ ದೇವ ಜನರೇ, ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿ ಪೇತ್ರ ಯೋಹಾನರು ಹೇಳಿರುವಂತದ್ದೇನು, ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ. ಅಂದ್ರೆ ಅವರಿಗೆ ಗೊತ್ತಿತ್ತು ನಮ್ಮೊಳಗಡೆ ದೇವರ ಸಾಮರ್ಥ್ಯವಿದೆ. ಅದನ್ನು ಬಿಡುಗಡೆ ಮಾಡುವಾಗ ಈ ಕುಂಟನು ಎದ್ದು ನಡಿಲಿಕ್ಕೆ ಪ್ರಾರಂಭಿಸ್ತಾನೆ. ಹಲ್ಲೆಲೂಯಾ. ಈ ಕುಂಟನು ನೆಟ್ಟಗಾಗ್ತಾನೆ, ಈ ಕುಂಟನು ಶಕ್ತಿಯನ್ನು ಹೊಂದಿಕೊಳ್ಳುತ್ತಾನೆ, ಈ ಕುಂಟನಲ್ಲಿರುವಂತ ಬಲಹೀನತೆ ಹೋಗ್ಲಿಕ್ಕಿದೆ ಎಂಬುದಾಗಿ ಅವರು ತಿಳಿದವರಿಗೆ ಏನ್ ಹೇಳ್ತಾರೆ, ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ. ಹಲ್ಲೆಲೂಯಾ. ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ ಅಂದ್ರೆ ನಮ್ಮೊಳಗಡೆ ನಿನಗೆ ಬಿಡುಗಡೆ ಮಾಡುವಂತ ವರಗಳಿದೆ, ನಮ್ಮೊಳಗಡೆ ಬಿಡುಗಡೆ ಮಾಡುವಂತ ಸಾಮರ್ಥ್ಯವಿದೆ, ನಮ್ಮೊಳಗಡೆ ನಿನಗೆ ಬೇಕಾಗಿರುವಂತ ಬಿಡುಗಡೆಯ ಒಂದು ಶಕ್ತಿ ನಮ್ಮೊಳಗಡೆ ಇದೆ. ಅವರು ಹುಟ್ಟು ಕುಂಟ ನೋಡಿದಾಗ ಹೇಳಿಲ್ಲ, ನೀನು ಪರಲೋಕದ ಕಡೆಗೆ ನೋಡು ಅಥವಾ ನೀನು ದೇವರ ಕಡೆಗೆ ನೋಡು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಕಡೆ, ಪರಲೋಕದ ಕಡೆ ನೋಡಲೇಬೇಕು. ಆದ್ರೆ ಅವರು ಆ ಕ್ಷಣದಲ್ಲಿ ಅವರಿಗೆ ಗೊತ್ತಿದ್ದುದೇನೆಂದ್ರೆ, ನಮ್ಮೊಳಗಡೆ ಇರುವುದನ್ನು ನಾನು ಬಿಡುಗಡೆ ಮಾಡುವಾಗ ಇವನು ಸ್ವಸ್ಥನಾಗ್ಲಿಕ್ಕಿದ್ದಾನೆ. ನಮ್ಮೊಳಗಡೆ ಇರುವುದನ್ನು ನಾವು ಬಿಡುಗಡೆಗೊಳಿಸುವಾಗ ಇವನು ಸ್ವಸ್ಥನಾಗ್ಲಿಕ್ಕಿದ್ದಾನೆ. ಯಾಕೆಂದ್ರೆ ಸಭೆ, ದೇವರ ಮಕ್ಕಳು,
ದೇವರಿಂದ ಕರೆಯಲ್ಪಟ್ಟವರು, ಆತನ ಜನರು ಅಂತ ಹೇಳಿಕೊಳ್ಳುವಂತಾರೆ. ದೇವರು ಏನ್ ಕೊಟ್ಟಿದ್ದಾನೆ? ಆತನು ಅವರೊಳಗಡೆ ತನ್ನ ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ದೇವರು ತನ್ನ ಮಕ್ಕಳೊಳಗಡೆ ಆತನ ಒಂದು ಶಕ್ತಿಯನ್ನು ಇಟ್ಟಿದ್ದಾನೆ. ಕೇಳಿಸಿಕೊಳ್ಳ್ರಿ, ಅದನ್ನು ನೀವು ಬಿಡುಗಡೆ ಮಾಡುವಾಗ ಎಲ್ಲ ನೀವು ಎದುರಿಸುವಂತ ಎಲ್ಲ ಹೋರಾಟಗಳು, ನೀವು ಕಾಣುವಂತ ಎಲ್ಲ ಬಲಹೀನತೆಗಳು ಬಿಡುಗಡೆ ಆಗ್ಲಿಕ್ಕಿದೆ. ಇಲ್ಲಿ ಪೇತ್ರ ಯೋಹಾನರು ಅವ್ರು ಏನ್ ಮಾಡ್ತಾರೆ? ಅಧಿಕಾರದಿಂದ ಮಾತಾಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಅವರೊಳಗಡೆ ಒಂದು ಅಧಿಕಾರ ಇದೆ ಎಂಬುದಾಗಿ. ಹಲ್ಲೆಲೂಯ! ಅವರಿಗೆ ಅರ್ಥವಾಗಿತ್ತು ತಮ್ಮೊಳಗಡೆ ಒಂದು ಅಧಿಕಾರವಿದೆ ಎಂಬುದಾಗಿ. ಅದಕ್ಕೆ ಅವರು ಏನ್ ಮಾಡ್ತಾರೆ? ಅಧಿಕಾರದಿಂದ ಮಾತಾಡ್ತಾರೆ. ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಎಂಬುದಾಗಿ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಕೇಳಿಸಿಕೊಳ್ಳ್ರಿ, ನಿಮಗೆ ದೇವರು ಕರೆದಿದ್ದಾನಂದ್ರೆ ಖಾಲಿ ಪಾತ್ರೆಯಾಗಿಟ್ಟಿಲ್ಲ. ನೀವು ಯೇಸುವಿನ ರಕ್ತ ತೊಳೆಯಲ್ಪಟ್ಟಿದ್ದೀರಿ, ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ, ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಇದೆ ಅಂದಾಗ ನೀವು ಖಾಲಿ ಪಾತ್ರೆಗಳಲ್ಲ. ದೇವರು ತನ್ನ ಸಾಮರ್ಥ್ಯದಿಂದ ನಿಮ್ಮನ್ನು ತುಂಬಿಸಿದ್ದಾನೆ. ಹಲ್ಲೆಲೂಯ! ಅದನ್ನೇನ್ ಮಾಡ್ಬೇಕು? ನಾವು ಅಧಿಕಾರದಿಂದ ಮಾತಾಡಲಿಕ್ಕೆ ಪ್ರಾರಂಭಿಸಬೇಕು. ನಾವು ಎದುರಿಸುವ ಹೋರಾಟಗಳ ಮೇಲೆ ನಮಗಿರುವ ಅಧಿಕಾರವನ್ನು ಉಪಯೋಗಿಸಬೇಕು. ನಾವು ಯಾವ ಒಂದು ಹೋರಾಟಗಳನ್ನು ಎದುರಿಸ್ತೇವೋ ಆ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಿ, ಆ ಸಮಯದಲ್ಲಿ ನಿಮ್ಮೊಳಗಡೆ ಇರುವಂತ ಅಧಿಕಾರವನ್ನು ನೀವು ಉಪಯೋಗಿಸುವಾಗ, ನೀವು ಅಧಿಕಾರದಿಂದ ಮಾತಾಡುವಾಗ ಅಲ್ಲಿ ನೀವು ಜಯವನ್ನು ನೀವು ಸಾಧಿಸ್ತೀರಿ ಅಥವಾ ಜಯವನ್ನು ಕಾಣಲಿಕ್ಕೆ ಪ್ರಾರಂಭಿಸ್ತೀರಿ. ಅನೇಕ ಸಮಯದಲ್ಲಿ ನಮ್ಮೊಳಗಡೆ ದೇವರಿಟ್ಟಿರುವ ಸಾಮರ್ಥ್ಯವನ್ನು ಅನೇಕರು ಮರ್ತವರಾಗಿ ಇದುವರೆಗೆ ಏನಾಗಿದ್ದಾರೆ? ಅಯ್ಯೋ, ದೇವರು ನನಗೆ ಬಿಡುಗಡೆನೆ ಮಾಡ್ತಾ ಇಲ್ಲ, ದೇವರನಿಗೆ ಸ್ವಸ್ಥತೆಗೊಳಿಸ್ತಾ ಇಲ್ಲ, ದೇವರ ಶಕ್ತಿನ ಮುಟ್ಟುತ್ತಾ ಇಲ್ಲ, ದೇವರ ಕಾರ್ಯ ನಮ್ಮಲ್ಲಿ ಉಂಟಾಗ್ತಾ ಇಲ್ಲ. ಕೇಳಿಸಿಕೊಳ್ಳ್ರಿ, ಆಲ್ರೆಡಿ ನೀನು ದೇವ ಮಗನು, ದೇವ ಮಗಳು, ನೀನು ಕರ್ತನ ಸೇವೆಯಲ್ಲಿದ್ದೀಯಾ, ನೀನು ಸೇವೆಯಲ್ಲಿ ಮುಂದೆ ಹೋಗ್ತಾ ಇದೀಯಾ, ಕರ್ತನ ಉದ್ದೇಶದಲ್ಲಿ ಇದೆಯಾ, ಅರ್ಥ ಮಾಡಿಕೋ. ನಿನ್ನೊಳಗಡೆ ದೇವರ ಶಕ್ತಿ ಇದೆ. ಹಲ್ಲೆಲೂಯ! ಅದನ್ನು ನೀನು ಉಪಯೋಗಿಸುವಾಗ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಹಲ್ಲೆಲೂಯ! ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ನಾವು ಸೇವೆ ಮಾಡುವಂತ ಒಂದು ಪಕ್ಕದ ಗ್ರಾಮದಲ್ಲಿ ಒಂದು ಮನೆಗೆ ಕೂಟಕ್ಕಾಗಿ ಕರೆದಿರುವಾಗ ನಾನು ಮತ್ತೆ ಇನ್ನೊಬ್ಬ ಕೆಲವು ಸಹೋದರನೊಟ್ಟಿಗೆ ಬಂದ್ರು. ನಾವೆಲ್ಲರೂ ಸೇರಿ ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರು, ಸರ್, ಇಲ್ಲೊಬ್ಬ ಸಹೋದರಿ ಇದ್ದಾಳೆ, ಆಕೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಮಗು ಆಕೆ ಗರ್ಭದಲ್ಲಿ, ಬೆಳವಣಿಗೆ ಇಲ್ಲ, ಡಾಕ್ಟರ್ ತೆಗಿಸ್ಬೇಕಂತ ಹೇಳಿದ್ದಾರೆ, ದಯಮಾಡಿ ಆಕೆಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೇಳುವಾಗ ನಾನು ಹೇಳಿದೆ, ಇವತ್ತು ಯೇಸುವಿನ ಶಕ್ತಿ ನಿಮ್ಮನ್ನು ಮುಟ್ಟುವಾಗ ಯಾವ ಮಗು ಬೆಳವಣಿಗೆ ಇಲ್ಲ ಎಂಬುದಾಗಿ ಡಾಕ್ಟರ್ಗಳ ರಿಪೋರ್ಟ್ ಇತ್ತು, ಇವತ್ತೇನಾಗ್ಲಿಕ್ಕಿದೆ ಗೊತ್ತಾ? ಆಕೆ ಗರ್ಭದಲ್ಲಿರುವ ಮಗು ಅದು ಸರಿಯಾಗ್ತದೆ. ಒಂದೇ ಆಕೆಯನ್ನು ಕರೆದು ಯೇಸುವಿನ ನಾಮದಲ್ಲಿ ಈಕೆ ಗರ್ಭದಲ್ಲಿರುವ ಮಗು ಈಗಲೇ ಏನೆಲ್ಲ ಕುಂದುಕೊರತೆಗಳಿದೆಯೋ, ಏನೆಲ್ಲ ಬಲಹೀನತೆಗಳಿದೆಯೋ ಅದಕ್ಕೆ ಅಪ್ಪಣೆ ಕೊಡುತ್ತೇವೆ. ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ, ಈಗಲೇ ಮಗು ಸರಿಯಾಗಲಿ ಎಂಬುದಾಗಿ. ಕಳೆದ ವಾರದಲ್ಲಿ ಆ ಕುಟುಂಬದಿಂದ ಫೋನ್ ಬಂದಿತ್ತು. ಅವ್ರು ಹೇಳ್ತಾ ಇದ್ರು, ಸರ್, ನಾವು ಡಾಕ್ಟರ್ ಬಳಿಗೆ ಹೋಗಿ ರೀಸ್ಕ್ಯಾನ್ ಮಾಡಿಸಿದಾಗ ಡಾಕ್ಟರ್ ರಿಪೋರ್ಟ್ ಇದೆ, ಮಗು ಯಾವ ಪ್ರಾಬ್ಲಮ್ ಇಲ್ಲ, ಸರಿಯಾಗಿ ಇದೆ ಎಂಬುದಾಗಿ. ಕೇಳಿಸಿಕೊಳ್ಳ್ರಿ, ನಮ್ಮೊಳಗಡೆ ಶಕ್ತಿ ಇದೆ, ನಮ್ಮೊಳಗಡೆ ದೇವರ ಸಾಮರ್ಥ್ಯ ಇದೆ. ಅದನ್ನು ಉಪಯೋಗಿಸುವಾಗಲೇ ನೀವು ಜಯವನ್ನು ಕಾಣುತ್ತೀರಿ. ಅದಕ್ಕೆ ಲೂಕನ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲ ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ. ಪ್ರಿಯ ದೇವ ಜನರೇ, ದೇವರು ನಮಗೆ ಎಲ್ಲದರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ರೋಗದ ಮೇಲೆ, ಬಡತನದ ಮೇಲೆ, ಬಲಹೀನತೆ ಮೇಲೆ, ದರಿದ್ರತನದ ಮೇಲೆ, ಮಾಟಮಂತ್ರ ಶಕ್ತಿಗಳ ಮೇಲೆ, ದುಷ್ಟವೈರಿ ಎಲ್ಲಾ ಕಾರ್ಯಗಳ ಮೇಲೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಯಾವಾಗ ನಾವು ಅಧಿಕಾರದಿಂದ ಮಾತಾಡಲಿಕ್ಕೆ ಪ್ರಾರಂಭಿಸ್ತೇವೋ, ಹಲ್ಲೆಲೂಯ, ಅಲ್ಲಿ ದೇವರ ಬಿಡುಗಡೆ ಕಾರ್ಯ ಉಂಟಾಗ್ತದೆ, ಅಲ್ಲಿ ದೇವರ ಸ್ವಸ್ಥತೆ ಕಾರ್ಯ ಉಂಟಾಗ್ತದೆ, ಅಲ್ಲಿ ದೇವರ ಒಂದು ಅದ್ಭುತವನ್ನು ಪ್ರಾರಂಭವಾಗ್ತದೆ. ಕೇಳಿಸಿಕೊಳ್ಳ್ರಿ, ಅದ್ಭುತಕ್ಕಾಗಿ ನೀನು ಕಾಯಬೇಕಾಗಿಲ್ಲ, ಆಲ್ರೆಡಿ ನಿನ್ನೊಳಗಡೆ ಕರ್ತನ ಅದ್ಭುತವಿದೆ. ಬಿಡುಗಡೆಗಾಗಿ ನೀನು ಕಾಯಬೇಕಾಗಿಲ್ಲ, ಕರ್ತನ ಬಿಡುಗಡೆ ನಿನ್ನೊಳಗಡೆ ಇದೆ.
ನಿನ್ನ ಆರೋಗ್ಯಕ್ಕಾಗಿ ಕಾಯ್ಬೇಕಾಗಿಲ್ಲ. ಆಲ್ರೆಡಿ ಯೇಸುವಿನ ಬಾಸುಂಡೆಯಿಂದ ಬಂದ ಆರೋಗ್ಯವು ನಿನ್ನೊಳಗಡೆ ಇದೆ. ಅದನ್ನು ನೀನು ಏನ್ ಮಾಡ್ಬೇಕಂದ್ರೆ ಬಿಡುಗಡೆ ಮಾಡ್ಬೇಕು. ಯು ಶುಡ್ ರಿಲೀಸ್ ದಟ್. ನೀನು ಯಾವಾಗ ಅದನ್ನು ಬಿಡುಗಡೆ ಮಾಡುತ್ತೀಯೋ, ನಿನ್ನ ಬಾಯಿಂದ ನೀನು ಯಾವಾಗ ಅರಿಕೆ ಮಾಡಿ ಅಥವಾ ವಾಕ್ಯವನ್ನು ನಂಬಿ ನೀವು ಯಾವಾಗ ನೀವು ನಂಬಿಕೆಯಿಂದ ಘೋಷಿಸಲಿಕ್ಕೆ ಪ್ರಾರಂಭಿಸ್ತೀರೋ ಅಲ್ಲಿ ಅದ್ಭುತ ಉಂಟಾಗ್ತದೆ. ಹಲ್ಲೆಲೂಯಾ. ನೀವು ಸಾಧಾರಣವಾದವರಲ್ಲ. ಅದಕ್ಕೆ ಮೊದಲನೇ ಪೇತ್ರ 2:9, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 5ನೇ ವಚನ ಓದುವ ಬೈಬಲ್ ಹೇಳುತ್ತದೆ, ನಾವುಗಳು ರಾಜ್ಯ ವಂಶಸ್ಥರಾದ ಯಾಜಕರು ಎಂಬುದ ಬೈಬಲ್ ಹೇಳುತ್ತದೆ. ರಾಜ್ಯರು ಅಂತ ಹೇಳುವಾಗ ಹಲ್ಲೆಲೂಯಾ ಅಧಿಕಾರವುಳ್ಳವರು. ನಿಮ್ಮೊಳಗಡೆ ಅಧಿಕಾರವಿದೆ. ನೀವು ಅಧಿಕಾರವುಳ್ಳ ಜನರಾಗಿರುವುದರಿಂದ ನೀವು ಆ ಅಧಿಕಾರದಲ್ಲಿ ಮುಂದೆ ಹೋಗುವಾಗ ನಿಮ್ಮ ಪ್ರತಿ ಹೆಜ್ಜೆಗಳು, ನಿಮ್ಮ ಪ್ರತಿ ಹಂತಗಳು, ನಿಮ್ಮ ಜೀವಿತದ ಪ್ರತಿ ವಿಷಯಗಳು ನೀವೇನ್ ಮಾಡ್ತೀರಾ? ನೀವು ಅದ್ಭುತವನ್ನೇ ಕಾಣುವಂತವರಾಗಿದ್ದೀರಿ. ದೇವರ ಮೋಸೆಗೆ ಒಂದು ಕೋಲನ್ನು ಕೊಟ್ಟಿದ್ದ. ಆತನು ಹೇಳಿದ, ಈ ಕೋಲು ಯಾವಾಗ ನೀನು ಉಪಯೋಗಿಸ್ತೀಯೋ ಅಲ್ಲಿ ಕಾರ್ಯಗಳು ಉಂಟಾಗ್ತದೆ. ಅಥವಾ ಈ ಕೋಲಿನ ಮೂಲಕವಾಗಿ ನೀನು ಅಧಿಕಾರವನ್ನು ಚಲಾಯಿಸಬೇಕೆಂದು ಹೇಳಿದ ರೀತಿಯಲ್ಲಿ ಮೋಸೆ ಫರೋಹನನ ಮುಂದೆ ಬಂದಾಗ ಕೋಲನ್ನು ಬಿಸಾಕಿದಾಗ ಅದ್ಭುತಗಳು ನಡೆದವು. ಕೆಂಪು ಸಮುದ್ರದ ಬಳಿಗೆ ಬಂದಾಗ ಕೋಲನ್ನು ಚಾಚಿದಾಗ ಅಲ್ಲಿ ಕೆಂಪು ಸಮುದ್ರ 2 ಭಾಗವಾಯಿತು. ಹಲ್ಲೆಲೂಯಾ. ಆತನು ಎಲ್ಲೆಲ್ಲೋ ಹೋದನು. ಆ ಕೋಲು ಏನಾಗಿತ್ತು? ಆ ಕೋಲಿನಲ್ಲಿ ಅಧಿಕಾರವನ್ನು ಸೂಚಿಸುವಂತ ಕಾರ್ಯವಾಗಿರುವ ಕೋಲನ್ನು ಉಪಯೋಗಿಸುವಾಗ ಅದ್ಭುತ ನಡೀತಾ ಇತ್ತು. ಹಲ್ಲೆಲೂಯಾ. ಇವತ್ತು ಕೇಳಿಸಿಕೊಳ್ಳ್ರಿ, ನಿಮ್ಮೊಳಗಡೆ ದೇವರೇನ್ ಮಾಡಿದನು? ಅಧಿಕಾರವನ್ನು ಇಟ್ಟಿದ್ದಾನೆ. ದೇವರ ಒಳಗಡೆ ಆಶೀರ್ವಾದವನ್ನಿಟ್ಟಿದ್ದಾನೆ. ನೀವು ಅದನ್ನು ನಂಬಬೇಕು. ಅದನ್ನು ನೀವು ಬಾಯಿಂದ ಅರಿಕೆ ಮಾಡಿ ನೀವು ಬಿಡುಗಡೆ ಮಾಡುವಾಗ ಅಲ್ಲಿ ಅದ್ಭುತ ಪ್ರಾರಂಭವಾಗ್ತದೆ. ಅನೇಕರು ಇದುವರೆಗೂ ಸೋತ ಸ್ಥಿತಿಯಲ್ಲಿ, ನೊಂದ ಸ್ಥಿತಿಯಲ್ಲಿ, ಇದುವರೆಗೂ ಇನ್ನೂ ಕೂಡ ಕಣ್ಣೀರಿನ ಸ್ಥಿತಿಯಲ್ಲಿ ಇರುವುದನ್ನು ಕಾಣುತ್ತೇವೆ. ದೇವ ಜನರೇ, ದೇವರು ನಿಮಗೆ ಅದಕ್ಕಾಗಿ ಕರೆಯಲಿಲ್ಲ. ಮೊದಲೇ ಕೊರಿಂಥ್ಯ 15ನೇ ಅಧ್ಯಾಯದ 58ನೇ ವಚನ ಹೇಳ್ತದೆ, ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ರೋಮಪತ್ರಿಕೆ 8:37 ಹೇಳ್ತದೆ, ನಾವು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರು ಎಂಬುದಾಗಿ. ಅಂದ್ರೆ ದೇವರು ಆಲ್ರೆಡಿ ಆಲ್ರೆಡಿ ಆಶೀರ್ವಾದವನ್ನು ಇಟ್ಟಿದ್ದಾನೆ. ನೀನು ಅದನ್ನು ಬಿಡುಗಡೆ ಮಾಡಬೇಕು. ಹಲ್ಲೆಲೂಯಾ. ನೀನು ಬಿಡುಗಡೆ ಮಾಡಬೇಕು. ನೀನು ನಂಬಿಕೆಯಿಂದ ಬಿಡುಗಡೆ ಮಾಡುವಾಗ ಅಲ್ಲಿ ಅದ್ಭುತ ಉಂಟಾಗ್ತದೆ. ಇವತ್ತಿನವರೆಗೂ ನೀನು ಕಾಣದೇ ಇರುವ ಅದ್ಭುತ ಕಾಣಬೇಕಾ? ನೀನೇನ್ ಮಾಡಬೇಕು? ನಿನ್ನೊಳಗಡೆ ಇರುವ ದೇವರ ಶಕ್ತಿಯನ್ನು ನೀನು ಬಿಡುಗಡೆ ಮಾಡಬೇಕು. ದೇವರ ಮನ ಆಶೀರ್ವದಿಸಲಿ. ಆಮೆನ್.